ಇಂದಿರಾ ಏಕಾದಶಿ ವ್ರತಕಥ. ಓಂ ಗಂ ಗಣಪತಯೇ ನಮಃ. ಓಂ ಗುರುಭ್ಯೋ ನಮಃ. ಹರಿಃ ಓಂ. ಓಂ ಲಕ್ಷ್ಮೀನಾರಾಯಣಾಯ ನಮಃ. ಎಲ್ಲರಿಗೂ ನಮಸ್ತೆ. ಸೌಮ್ಯ ಸುರೇಶಾಚಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಸೌಮ್ಯ. ಎಲ್ಲರಿಗೂ ನಿತ್ಯ ಪ್ರಾರ್ಥನಾ ಸ್ತೋತ್ರದ ಲೋಕಕ್ಕೆ ಸ್ವಾಗತ. ಈಗ ಕಥೆಯನ್ನು ಆಲಿಸೋಣ. ಒಮ್ಮೆ ಪಾಂಡವರಲ್ಲಿ ಅಗ್ರಜನಾದ ಯುಧಿಷ್ಠಿರನು ಶ್ರೀಕೃಷ್ಣನನ್ನು ಕುರಿತು, ಭಗವಂತ, ಮಧುಸೂದನ, ಅಮಾವಾಸ್ಯಾಂತ ಮಾಸಾನುಸಾರ ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಏಕಾದಶಿಯ ಮಹತ್ವವೇನು ಎಂದು ಕೇಳಿದನು. ಅದು ಯಾವ ಭಗವಂತನ ರೂಪವನ್ನು ಆರಾಧಿಸಲಾಗುತ್ತದೆ ಮತ್ತು ಅದರಿಂದ ದೊರಕುವ ಫಲಗಳೇನು ಎಂಬುದನ್ನು ಸವಿಸ್ತಾರವಾಗಿ ತಿಳಿಸುವ ಕೃಪೆ ಮಾಡು ಎಂದು ಪ್ರಾರ್ಥಿಸಿದನು. ಅದನ್ನು ಆಲಿಸಿದ ಶ್ರೀಕೃಷ್ಣನು ಇಂತೆಂದನು: ಹೇ ಧರ್ಮಜನೇ, ಕೇಳು. ಅಮಾವಾಸ್ಯಾಂತ ಮಾಸಾನುಸಾರ ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಏಕಾದಶಿಯನ್ನು ಇಂದಿರಾ ಏಕಾದಶಿ ಎಂದು ಕರೆಯಲಾಗುತ್ತದೆ. ಈ ಇಂದಿರಾ ಏಕಾದಶಿಯಂದು ನಿರಶನದಿಂದಿದ್ದು ಉಪವಾಸ ವ್ರತವನ್ನು ಆಚರಿಸುವ ವ್ಯಕ್ತಿಗಳು ಸರ್ವ ಪಾಪಗಳಿಂದ ವಿಮುಕ್ತರಾಗುತ್ತಾರೆ ಮತ್ತು ಅವರುಗಳ ಪಿತೃಗಳ ಉದ್ಧಾರವಾಗುತ್ತದೆ. ಈ ಇಂದಿರಾ ಏಕಾದಶಿಯ ಕಥಾಶ್ರವಣ ಮಾತ್ರದಿಂದಲೇ ಅನಂತ ಫಲಗಳು ಪ್ರಾಪ್ತಿಯಾಗುತ್ತದೆ. ಆದ್ದರಿಂದ ಎಲೈ ಪಾಂಡುಪುತ್ರನೇ, ಈ ಇಂದಿರಾ ಏಕಾದಶಿಯ ಮಹಿಮೆಯನ್ನು ಗಮನವಿಟ್ಟು ಕೇಳುವಂತವನಾಗು. ಪೂರ್ವಕಾಲದ ತ್ರೇತಾಯುಗದಲ್ಲಿ ಮಾಹೇಶ್ಮತಿ ಎಂಬ ನಗರದಳು ಇಂದ್ರಸೇನನೆಂಬ ಪ್ರತಾಪಿ ಮಹಾರಾಜನಿದ್ದನು. ಅವನ ರಾಜ್ಯವು ಧನಧಾನ್ಯಾದಿ ಸಂಪತ್ತುಗಳಿಂದಲೂ ಪುತ್ರ ಪೌತ್ರಾದಿ ಸಂತಾನಗಳಿಂದಲೂ ಸಮೃದ್ಧವಾಗಿತ್ತು. ಹೀಗೆ ಶತ್ರುಭಯಂಕರನಾಗಿ ಸಕಲ ವೈಭವಗಳೊಂದಿಗೆ ಸುಖ ಪೂರ್ವಕವಾಗಿ ರಾಜ್ಯವಾಳುತ್ತಿದ್ದ ಇಂದ್ರಸೇನನ ಒಡ್ಡೋಲಗಕ್ಕೆ ಒಮ್ಮೆ ದೇವರ್ಷಿ ನಾರದರ ಆಗಮನವಾಯಿತು. ಬಂದ ನಾರದರನ್ನು ಗೌರವಪೂರ್ವಕವಾಗಿ ಸ್ವಾಗತಿಸಿ ಅರ್ಘ್ಯಪಾದ್ಯಾದಿಗಳನ್ನು ನೀಡಿದ ಇಂದ್ರಸೇನನು ಸಕಲ ವಿಧದಿಂದಲೂ ಉಪಚರಿಸಿದನು. ಹೀಗೆ ಇಂದ್ರಸೇನನ ಉಪಚಾರದಿಂದ ತೃಪ್ತನಾದ ನಾರದರು ಅವನನ್ನು ಅವನ ರಾಜ್ಯವನ್ನು ಕುರಿತು ಕ್ಷೇಮ ಸಮಾಚಾರಗಳ ಬಗ್ಗೆ ವಿಚಾರಿಸಲು ತಮ್ಮಂತಹ ದೇವರ್ಷಿಗಳ ಕೃಪೆಯಿಂದ ಸಕಲ ದೇವಕಾರ್ಯಗಳು ಯಾಗಯಜ್ಞಾದಿಗಳು ವಿಧಿಪೂರ್ವಕವಾಗಿ ನಡೆಯುತ್ತಲಿದ್ದು ರಾಜ್ಯವು ಸುಭಿಕ್ಷವಾಗಿದೆ ಎಂದು ತಿಳಿಸಿದ. ಇಂದ್ರಸೇನನು ನಾರದರ ಆಗಮನಕ್ಕೆ ಕಾರಣವೇನೆಂದು ಕೇಳಿದನು. ಅದಕ್ಕೆ, ನಾವು ಬ್ರಹ್ಮಲೋಕದಿಂದ ಯಮಲೋಕಕ್ಕೆ ಹೋದಾಗ ಯಮಧರ್ಮರ ಒಡ್ಡೋಲಗದಲ್ಲಿ ನಿನ್ನ ತಂದೆಯನ್ನು ಕಂಡೆನು. ಆತನು ಧರ್ಮನಿಷ್ಠನು, ಹರಿಸೇವಪರನಾಗಿದ್ದನು. ಆತನಿಗೇಕೆ ನರಕಪ್ರಾಪ್ತವಾಯಿತು ಎಂದು ವಿಚಾರಿಸಲಾಗಿ ಆತನು ಏಕಾದಶಿ ವ್ರತವನ್ನಾಚರಿಸಿ ಹರಿದಿನ ಎಂದರೆ ಹರಿವಾಸರ ಮುಗಿಯುವುದರ ಒಳಗೆ ಪಾರಣೆ ಕಾಲಕ್ಕೂ ಮುನ್ನವೇ ಭೋಜನ ಸ್ವೀಕರಿಸಿದ್ದೇ ಇದಕ್ಕೆಲ್ಲ ಕಾರಣ ಎಂದು ತಿಳಿಯಿತು. ಆದ್ದರಿಂದ ಇದಕ್ಕೆ ಪರಿಹಾರವಾಗಿ ಆತನಿಗೆ ಮುಕ್ತಿ ದೊರೆಯಬೇಕಾದರೆ ಆತನ ಮಗನಾದ ಇಂದ್ರಸೇನ, ನೀನು ಅಮಾವಾಸ್ಯಾಂತ ಮಾಸಾನುಸಾರ ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಏಕಾದಶಿಯ ವ್ರತವನ್ನು, ಅಂದರೆ ಇಂದಿರಾ ಏಕಾದಶಿ ವ್ರತವನ್ನು ಶ್ರದ್ಧೆಯಿಂದ ಆಚರಿಸಬೇಕು. ಅದರ ಸಂದೇಶ ನೀಡುವುದಕ್ಕಾಗಿಯೇ ನಾವಿಲ್ಲಿಗೆ ಬಂದೆವೆಂದು ನಾರದರು ಹೇಳಿದರು. ನಾರದರ ಮಾತನ್ನು ಆಲಿಸಿದ ಇಂದ್ರಸೇನನು ಮಹರ್ಷಿಗಳನ್ನು ಕುರಿತು, ಹೇ ಮುನಿಶ್ರೇಷ್ಠರೇ, ದಯಮಾಡಿ ಇಂದಿರಾ ಏಕಾದಶಿ ವ್ರತಾಚರಣೆಯ ವಿಧಾನವನ್ನು ವಿಧಿಪೂರ್ವಕವಾಗಿ ಸವಿಸ್ತಾರವಾಗಿ ತಿಳಿಸುವ ದಯೆ ತೋರಿ
ಎಂದು ಪ್ರಾರ್ಥಿಸಲು ಅದಕ್ಕೆ ನಾರದರು, ಹೇ ಇಂದ್ರಸೇನನೇ, ಗಮನವಿಟ್ಟು ಕೇಳುವಂತವನಾಗು. ಏಕಾದಶಿಯ ಹಿಂದಿನ ದಿನ ಎಂದರೆ ದಶಮಿಯಂದು ಬೆಳಿಗ್ಗೆ ನಿತ್ಯ ಕರ್ಮಗಳನ್ನು ಮುಗಿಸಿ ಸ್ನಾನವನ್ನು ಮಾಡಿ ಮತ್ತೆ ಮಧ್ಯಾಹ್ನ ನದಿಯಲ್ಲಿ ಸ್ನಾನ ಮಾಡಿ ನದಿ ತಟದಲ್ಲಿ ನಿನ್ನ ಪಿತೃಗಳಿಗೆ ತರ್ಪಣ ಕೊಡಬೇಕು. ನಂತರ ಸಾಯಂಕಾಲದ ಒಳಗೆ ಒಂದು ಬಾರಿ ಮಾತ್ರ ಸಾತ್ವಿಕ ಭೋಜನವನ್ನು ಸ್ವೀಕರಿಸಿ ಉಪವಾಸವನ್ನು ಪ್ರಾರಂಭಿಸಬೇಕು. ತದನಂತರ ಇಂದಿರಾ ಏಕಾದಶಿ ದಿನದಂದು ನಿತ್ಯ ಕರ್ಮಗಳನ್ನು ಮುಗಿಸಿ ಸ್ನಾನವನ್ನು ಮಾಡಿ ಬಂದು ಭಗವಂತನ ಮುಂದೆ ಋಷಿಕೇಶ ದೇವರನ್ನು ಸ್ಮರಿಸುತ್ತಾ ಆದ್ಯಸ್ಥಿತ್ವ ನಿರಾಹಾರಃ ಶಿವೋಭೂತೆ ಪರಮೇಶ್ವರ ಭೋಕ್ಷ್ಯಾಮಿ ಪುಂಡರೀಕಾಕ್ಷ ಆಸ್ಮಿನ್ ಇಂದಿರಾ ಏಕಾದಶಿ ವ್ರತೆ ಎಂದು ಹೇಳಿ ತಾನು ಇಂದಿರಾ ಏಕಾದಶಿ ವ್ರತವನ್ನು ಮಾಡುವ ಸಂಕಲ್ಪವನ್ನು ಮಾಡಬೇಕು. ಆ ದಿನ ಸಂಪೂರ್ಣ ಉಪವಾಸದಿಂದ ಇದ್ದು ಲಕ್ಷ್ಮೀನಾರಾಯಣರನ್ನು ಪೂಜಿಸಿ ಆ ದಿನ ರಾತ್ರಿ ಭಗವಂತನ ಕೀರ್ತನೆಗಳನ್ನು ಹಾಡುತ್ತಾ ಜಾಗರಣೆ ಮಾಡಬೇಕು. ಮಾರನೆಯ ದಿನ ದ್ವಾದಶಿಯಂದು ಸ್ನಾನ ಕರ್ಮಗಳನ್ನು ಮುಗಿಸಿ ಭಗವಂತನಿಗೆ ಧೂಪ ದೀಪ ನೈವೇದ್ಯಗಳನ್ನು ಮಾಡಿ ಹರಿವಾಸರ ಮುಗಿದ ಬಳಿಕ ಗೋಪೂಜೆ ಮಾಡಿ ಪಾರಣೆಗೆಂದು ತಯಾರಿಸಿದ ಭೋಜನವನ್ನು ನೈವೇದ್ಯ ಮಾಡಿ ತಿನ್ನಲು ಕೊಡತಕ್ಕದ್ದು. ನಂತರ ಬ್ರಾಹ್ಮಣರನ್ನು ಆಹ್ವಾನಿಸಿ ಭೋಜನವನ್ನು ಮಾಡಿಸಿ ಯಥಾನುಶಕ್ತಿ ದಕ್ಷಿಣೆ ದಾನಾದಿಗಳನ್ನು ನೀಡಿ ಬಂಧು ಮಿತ್ರರೊಂದಿಗೆ ದ್ವಾದಶಿ ಸ್ಥಿತಿ ಮುಗಿಯುವುದರ ಒಳಗೆ ಒಂದು ಬಾರಿ ಮಾತ್ರ ಪಾರಣೆ ಮಾಡಬೇಕು. ಹೀಗೆ ಇಂದಿರಾ ಏಕಾದಶಿ ವ್ರತವನ್ನು ಆಚರಿಸುವುದರಿಂದ ಭಗವಂತನ ಅಪಾರವಾದ ಅನುಗ್ರಹವಾಗಿ ಪರಲೋಕದಲ್ಲಿರುವ ಪಿತೃಗಳಿಗೆ ಮುಕ್ತಿಯುಂಟಾಗುತ್ತದೆ. ಇದರಿಂದ ದೇವರ ಕೃಪೆಯೊಂದಿಗೆ ಪಿತೃಗಳ ಆಶೀರ್ವಾದವು ದೊರೆಯುತ್ತದೆ ಎಂದು ಹೇಳಿ ಆಶೀರ್ವದಿಸಿ ಹೊರಟು ಹೋದರು. ನಾರದರು ತಿಳಿಸಿದಂತೆ ಇಂದ್ರಸೇನ ಮಹಾರಾಜನು ಬಂಧು ಮಿತ್ರರೊಂದಿಗೆ ಶ್ರದ್ಧಾಭಕ್ತಿಯಿಂದ ವಿಧಿವಿಧಾನಗಳ ಅನುಸಾರ ನಿರಶನ ಉಪವಾಸದಿಂದಿದ್ದು ಜಾಗರಣೆಯೊಂದಿಗೆ ಇಂದಿರಾ ಏಕಾದಶಿ ವ್ರತವನ್ನು ಆಚರಿಸಲು ಅವನ ಪಿತೃಗಳಿಗೆ ಮುಕ್ತಿ ದೊರೆಯುವುದರೊಂದಿಗೆ ಮಹಾರಾಜನು ಇಹದಲ್ಲಿ ಸಕಲ ಸೌಭಾಗ್ಯಗಳನ್ನು ಪಡೆದು ಪರದಲ್ಲಿ ಭಗವತ್ ಕೃಪೆಯಿಂದ ಮುಕ್ತಿ ಹೊಂದಿದನು. ಆದ್ದರಿಂದ ಹೇ ಕೌಂತೆಯ ಯುಧಿಷ್ಠಿರನೇ, ಯಾರು ಈ ಇಂದಿರಾ ಏಕಾದಶಿಯನ್ನು ನಿರಶನದಿಂದಿದ್ದು ಉಪವಾಸ ವ್ರತವನ್ನು ಆಚರಿಸುವರೋ ಅಂತಹ ವ್ಯಕ್ತಿಗಳ ಪಾಪನಾಶವಾಗಿ ಅವರುಗಳ ಪಿತೃಗಳಿಗೆ ಮುಕ್ತಿಯುಂಟಾಗುತ್ತದೆ. ಮತ್ತು ಯಾರು ಈ ಇಂದಿರಾ ಏಕಾದಶಿಯ ಕಥಾಶ್ರವಣ ಮಾಡುವರೋ ಅಂತಹವರಿಗೆ ಅನಂತ ಫಲಗಳ ಪ್ರಾಪ್ತಿಯಾಗುತ್ತದೆ. ಮತ್ತು ಭಗವಾನ್ ಶ್ರೀಕೃಷ್ಣನು ಯುಧಿಷ್ಠಿರನಿಗೆ ಇಂದಿರಾ ಏಕಾದಶಿ ವ್ರತೋಪದೇಶ ಮಾಡಿದರೆಂಬಲ್ಲಿಗೆ ಇಂದಿರಾ ಏಕಾದಶಿ ವ್ರತಕಥಾ ಸಂಪೂರ್ಣ. ರುಕ್ಮಿಣಿ ಕೃಷ್ಣಾರ್ಪಣಮಸ್ತು. ರುಕ್ಮಿಣಿ ಕೃಷ್ಣಾರ್ಪಣಮಸ್ತು. ಧನ್ಯವಾದಗಳು. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ದೀರೋ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ. ದೇವರ ಕೃಪಾ ಕಟಾಕ್ಷ ಎಲ್ಲರಿಗೂ ದೊರಕಲಿ. ಸರ್ವೇ ಜನಾಃ ಸುಖಿನೋ ಭವಂತು.